ಏನಪ್ಪ ಮಾಡೋದು ಈ ಮದುವೆ ಹೆಂಗಾರ ನೆನೆಸ್ಬೇಕಲ್ಲ. ನನ್ನ ಮಗಳ ಜೀವನ ಹಾಳಾಯ್ತೈತಿ. ಆ ಮದುವೆ ಜೊತೆ ನನ್ನ ಮಕ್ಳ ನೆನ್ಸ್ಕೊಂಡ್ರ ಅರಳ ಬತ್ತೈತಲ್ಲಪ್ಪ. ಏನಂಟಿ ಒಬ್ಬೊಬ್ರು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ಅತ್ತೆ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ. ಅಮ್ಮ ಸೆಲೆಕ್ಷನ್ ಸೂಪರ್. ಮಾಮಂಗೂ ಅತ್ತೆಗೂ ಜೋಡಿ ಸೂಪರ್. ಏನಿಲ್ಲ ಕಣವ. ಎಲ್ಲೋದ್ರು ನಿಮ್ಮಮ್ಮ ಎಲ್ಲ ಕಾಣ್ತಿಲ್ಲ. ಇವಳು ಒಬ್ಳನ್ನ ರೆಡಿ ಮಾಡಿಸ್ಬಿಟ್ಟು ಹಂಗೆ ಹೋಗ್ಬಿಟ್ರು. ಎಲ್ಲೋದ್ರು? ನಿಮ್ಮ ಮಗಳು ಮಾತ್ರ ರೆಡಿ ಆಗ್ಬಿಟ್ರೆ ಸಾಕಾ? ನಮ್ಮ ಅಮ್ಮ ರೆಡಿ ಆಗಬಾರ್ದಾ? ನಮ್ಮ ಅಮ್ಮ ರೆಡಿ ಆಗೋಗೈತಿ. ನೀವೇ ಒಪ್ಕೊಂಡಿರಂತೆ ಮಾಡ್ಕೊಡ್ತೀವಿ ಅಂತೇಳಿ ನಿಮ್ಮ ಹಸ್ಬೆಂಡು ಬರ್ತಾವ್ರಂತೆ. ಬರೀ ನಿಮ್ಮನೆಯವರು ನಮ್ಮನೆಯವರು ಅಷ್ಟೇ. ಯಾವ್ದು ಬದುಕಪ್ಪ ಇದು? ಅವಳು ನೋಡಿದ್ರೆ ಕಲ್ಲವ ಹಿಂಗೆ ಬರ್ತೀನಿ ಅಂತಂದು ಅವಳು ಬರ್ನಿಲ್ಲ. ನನ್ನ ಮಕ್ಳಿಗೆ ಮದುವೆ ಆಗ್ಬಿಡುತ್ತೆ ಹೆಂಗಪ್ಪ? ನನ್ನ ಮಗಳು ನನಗೆ ತಂತದ್ದು ಗೊಂಬೆ ಇದ್ದಂಗೆ ಅದ. ಇದನ್ನು ತಗೋಗಿ ಆ ಮುದಿಯ ತಂದು ಕೊಡ್ಬೇಕಾ? ಏನೇ ಜಯಮ್ಮ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬತ್ತೀಯ ಒಂಚೂರು? ಏನಮ್ಮರೆ ಯಾಕೆ ಇಟ್ಟೊಂದು ಗರಂ ಆಗಿದ್ರಿ? ಏನಾಯ್ತಮ್ಮರೆ? ನನ್ನ ಕಡೆಯಿಂದ ಏನಾರು ತಪ್ಪೈತೆ? ಯಾಕಮ್ಮರೆ? ಯಾಕೆ ಉಪ್ಪ ಆ ಕಡೆ ಕಾಣ್ತಿದ್ರಿ? ಯಾಕಮ್ಮರೆ? ಮುಚ್ಕೊಂಡು ಬರ್ತಿರ್ಬೇಕು, ಇಲ್ಲ ಅಂದ್ರೆ ನಾಲ್ಕು ಕಿತ್ತು ನಾಯಿನಾರಿಗೆ ಹಾಕ್ಬಿಡ್ತೀನಿ. ಸುಮ್ಕ ಬರ್ಬೇಕು. ಏನನ್ಕೊಬಿಟ್ಟಿ ವಾಣಿಯಮ್ಮ ಮಂತನ ಅಂದರೆ? ಬರಲಿ ನೀನು ಹೊರಕ್ಕ ಬೈರಲಿ ಒಂಚೂರು. ಸರಿ ನಡೀರಿ ಅಮ್ಮರ, ನಡೀರಿ. ನೀವೇ ಕೀಟೊಂದು ಗರಂ ಆಗಿದ್ರ, ನಡೀರಿ ಅಮ್ಮರ, ಬತ್ತೀನಿ. ನಡೀರಿ ಅಮ್ಮರ, ನಡೀರಿ. ಪಿಂಕಿ, ನೇಹ, ಹೋಗ್ರವ. ನಿಮ್ಮ ಅತ್ತೆನ ಮಾತಾಡ್ತಾ ಇರ್ರಿ, ಬತ್ತೀನಿ. ಒಂದು 5 ನಿಮಿಷ ಇಲ್ಲಿಯೇ, ಸರಿಯೇನಾ? ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀವಿ. ಸರಿ ಕಣ್ಮಮ್ಮಿ, ಆಯ್ತು. ಹೋಗಿ ಬರೋವು. ಅತ್ತೆನ ನಾವು ಮಾತಾಡ್ತೀವಿ, ನೀನು ಯೋಚನೆ ಮಾಡಬೇಡ. ಅತ್ತೆ ನನ್ನ ಜೊತೆ ಇರ್ತಾರೆ. ಅಲ್ವಾ ಅತ್ತೆ? ಇರ್ತೀನಿ. ಯಾಕಪ್ಪ ಇವಮ್ಮ ನಗ್ನಗ್ತ ಕರ್ಕೊಯ್ತಾಳೆ? ಇವತ್ತು ಏನಾರು ಮಾಡಿಗಿಡಾಳೆ ಹೆಂಗಪ್ಪ? ಒಂದು ಅರ್ಥನೇ ಆಯ್ತಿಲ್ವಲ್ಲ. ಏನಾಯ್ತು? ಏನು ಬಿಡ್ತು? ನಾನೇನಾರು ಯಾರ ಜೊತೆ ಏನಾರು ಮಾತಾಡಿನಿ? ಏನು ಮಾತಾಡಿನಿ? ಅಮ್ಮರೇ, ಇವಳು ಕಲ್ಲವ ತಾನೆ? ಈಗಿನ ಯಾಕೆ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಬಂದವನು? ನಿಮ್ಮ ಮನೆ ಕೆಲಸದವನು, ಕೂಲಿ ಮಾಡೋನು. ಮುಚ್ಚೆ ಬಾಯಿನ ಸಾಕು. ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದಂತಿ. ನಿನ್ನ ಮಗಳು ಮದುವೆ ನಿಲ್ಲಿಸ್ಬೇಕಂತ ಮಾಡಿ ನನ್ನ ತಮ್ಮನ ಜೊತೆ ಕಾಬಾರ್ದು ಅಂತೇಳಿ ಅದು ಹೆಂಗಾಗಕ್ಕಿಲ್ವ? ನಾನು ಓಡಾಡ್ಬಿಡ್ತೀನಿ. ನಿನ್ನ ಗಂಡ ಹೊಸಿ ರೊಕ್ಕಿಸ್ಕೊಳವನೇನ ಮದುವೆ ಆಗಬೇಕು ಅಂತೇಳಿ. ನನಗೆ ಅದಬೇಕು ಇದಬೇಕು ಅಂತ ಕೇಳಕ್ಕೆ ಮಾತ್ರ ದುಡ್ಡಿರುತ್ತೆ, ಬಾಯಿ ಇರುತ್ತೆ. ನಿನ್ನ ಮಗಳು ಮದುವೆ ಮಾಡ್ಕೊಡಕ್ಕೆ ಬಾಯಿ ಇರಕ್ಕಿಲ್ಲಲ್ಲ ನಿನ್ಗೆ. ನಿನ್ಗೆ ಸಂಕಟ ತತ್ತೈತಲ್ಲ. ಅಲ್ರಿ ಅಮ್ಮರ, ನಿನ್ನ ತಮ್ಮ ಅಲ್ಲಿ ಹೊಲ್ದಾಗ ಯಾವ ಜೊತೆಗೋ ಚಕ್ಕಂದಾಡ್ತಿದ್ದ. ನಾನೇ ನನ್ನ ಕಣ್ಣಾರ ನೋಡಿ ಅದಕ್ಕೆ ಮದುವೆ ನಿಲ್ಲಿಸ್ಬೇಕು ಅಂತ ನಿಂತಿರೋದು. ಇಲ್ಲ ಅಂದಿದ್ರೆ ಬಿಡುವ, ಅತ್ತಾಗ ವಯಸ್ಸಾಗಿದ್ರು ಚಿಂತೆ ಎಲ್ಲ ಮಾಡ್ಕೊಡುಮ ಅಂತಿದ್ದೆ. ಆದ್ರೆ ನಿನ್ನ ತಮ್ಮ ಅಲ್ಲಿ ಇನ್ನೊಬ್ಬಕ್ಕಿ ಜೊತೆಗೆ ಚಕ್ಕಂದಾಡ್ತಿದ್ರು ಅಮ್ಮರ. ಊರ್ಗೌಡ ಅಂದ್ಮೇಲೆ 100 ಜನರ ಜೊತೆ ಚಕ್ಕಂದಾಡ್ತಾರೆ. ಅದನ್ನು ಕಟ್ಕೊಂಡು ನಿಂಗೇನಾಗಬೇಕಾಗಿದ್ದು? ತಿಕ್ಕ ಮುಚ್ಕೊಂಡು ಮಗಳು ಕೊಡ್ಬೇಕಷ್ಟೇ. ನಮ್ಮ ಹತ್ರ ರೊಕ್ಕ ಕಟ್ಟಿಲ್ಲ ಅಂದ್ರೆ ಲಕ್ಷ ಇಸ್ಕೊಂಡಿದ್ರಲ್ಲ ಗಂಡ ಹೇಳ್ತಿ ಇಬ್ರು. ಕಟ್ರಿ ಅದನ್ನ ಇಲ್ಲ ಅಂದ್ರೆ ನಿನ್ನ ಮಗಳನ್ನ ನಮ್ಮ ಮನೆಯಾಗ ಕೊಡಬೇಕು. ಅದೇವಿ ಮಾಡ್ಕೊತೀನಿ ಅಂತ ಏನು ಬೇಸ್ ಕುಣ್ಕುಣಿತ ಐತೆ. ಇವಾಗ ಯಾಕೆ ಮಾಡ್ಕೊಡಕ್ಕಿಲ್ಲ? ಮುಚ್ಕೊಂಡು ಒಳಕ್ಕೆ ನಡಿಬೇಕು, ಮದುವೆ ಮಾಡ್ಬೇಕಷ್ಟೇ. ಮಾಡಿಲ್ಲ ಅಂದ್ರೆ ಇವತ್ತು ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿನ್ನ ತಿಳ್ಕೊಂಬಿಡು. ಏನು ಹೇಳು? ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನ್ನ ನಡಿ ಒಳಕ ಅಂತ ಹೇಳಿದ್ದು. ಬ್ಯಾಡ್ರಿ ಅಮ್ಮರ, ನನ್ನ ಮಗಳು ತನು ಅಪ್ರಂಜಿರಿ. ಹೆಣ್ಮಗಿ ಜೀವನ ಹಾಳು ಮಾಡಬೇಡ್ರಿ. ಪಾಪ ಅವಳು 100 ಕನ್ಸು ಕಟ್ಟೋಳೆ. ನನ್ನ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ. ಈ ಮುದಿಯಾತನ ಕಟ್ಟಿದ್ರೆ ನಿಜ ಹೆಂಗಿರುತ್ತೆ ಹೇಳಿ ಅಮ್ಮರ? ಏನ್ರಿ ಅಮ್ಮರ ಹಿಂಗೆ ತಿಂಗ್ ಬಡ್ದ್ಬಿಟ್ರಿ? ಎಮ್ಮಕ್ಕೇನೇನೋ ಇಂತೈತೆ ಅಮ್ಮರ ಹಂಗೆ ಹೊಡಿಯೋದು. ನನ್ನ ಮಗಳು ಮದುವೆ ದಿನ ಮಾಡಬೇಕು ಅಂತ ನನಗೊಂಚೂರು ಆಸೆ ಬರ್ತಿಲ್ಲ ಅಮ್ಮರ. ಬಿಟ್ಬಿಡ್ರಿ, ನನ್ನ ಮಗಳಿಗೆ ಮದುವೆ ಮಾಡ್ಕೋಬೇಡ್ರಿ, ಬಿಟ್ಬಿಡ್ರಿ. ಇವತ್ತೇಟೋತಾರೋ ಅಲ್ಲಿ ನನ್ನ ತಮ್ಮಂಗೂ ನಿನ್ನ ಮಗಳಿಗೂ ಮದುವೆ ಆಗೇ ಆಗುತ್ತೆ, ನಡೆಯುತ್ತೆ. ನೀನು 100 ಹೇಳ್ಕೋಬೋದು. ಅದೇ ದೇವಿನ ಮದುವೆ ಮಾಡ್ಬೇಕಾರೆ ಮಾಡ್ರಿ ಅಮ್ಮರ ನೀವು ನನ್ನ ಬೀಗ್ರು ಅಂತಿದ್ರಿ. ಈಗ ನಿನ್ನ ಮಗಳು ಮಾಡ್ಬೇಕಾರೆ ಯಾಕೆ? ಹಂಗಾರೆ ನಿನಗೆ ಒಂಚೂರು ಇಷ್ಟ ಇತ್ತಿಲ್ಲ. ಅದಕ್ಕೆ ನಿನ್ನ ಮಗಳು ಅವತ್ತು ಹಿಂಗೆ ಮುಖ ಮಾಡ್ಕೊಂಡು ನಿಂತಿದ್ದು. ನನಗೆ ಇವತ್ತು ಅರ್ಥ ಆಯ್ತೈತೆ ನೋಡು. ಅವತ್ತೇನಂದ್ರೆ ಇಲ್ಲ ಕಣಮ್ಮರೆ, ಅವತ್ತೊಂಚೂರು ಬಾಯಿ ಏನೋ ಇದಾಗ್ಬಿಟ್ಟಿತ್ತು, ಉಳ ಕಚ್ಬಿಟ್ಟಿತ್ತು, ಹಂಗೆ ಹಿಂಗಂತ ಸುಳ್ಳು ಹೇಳ್ತಿ. ಮಾಡ್ತೀಯಾ ಮಾಡಕ್ಕಿಲ್ವ? ನಿನ್ನ ಗಂಡಂಗೆ ಹೇಳ ಸೂರಜಪ್ಪಂಗ ಏನಿಲ್ಲ ಮುತ್ತಕೊಂಡು ಕತ್ತರಿಸಿ ಆಗ್ತಾನೆ, ಕರೀಲಾ? ಬ್ಯಾಡ್ರಿ ಅಮ್ಮರ, ನಿಮ್ಮ ತಮ್ಮಯ್ಯ ಅಂತೀನಿ. ನನ್ನ ಮಗಳ ಜೀವನ ಹಾಳು ಮಾಡಬೇಡ್ರಿ. ನಿಮ್ಮ ತಮ್ಮಯ್ಯ ಅಂತೀನ್ರಿ. ನಿಮಗೂ ಇಬ್ರು ಹೆಣ್ಮಕ್ಳದವ್ರಿ. ಬ್ಯಾಡ್ರಿ ಅಮ್ಮರ, ಬ್ಯಾಡ್ರಿ. ಅಮ್ಮರ, ನನ್ನ ಜುಟ್ಟು ಬುಡ ಕೇಳ್ರಿ. ಇಲ್ಲ ನಮ್ಮಪ್ಪ ಹಿಂಗೆ ಹೇಳಿದ್ರೆ ನೋಡ್ರಿ ಹೆಂಗೆ ಮಾಡ್ತಾನ. ಇವಮ್ಮ ಹೇಳಿದ್ನ ನಾನು ಇವನ ಹತ್ರ ಕೇಳಿ ಸಹಾಯ ತಕಮ್ಮ ಅನ್ಕಂಡು ಇವನೇ ಹಿಂಗೆ ಎಳ್ಕೊಬತ್ತಾನೆ ಅಂತ ಏನು ಗೊತ್ತಿತ್ತು? ವೈದ ನನ್ನ ಜುಟ್ಟು ಹಿಡ್ಕೊಂಡು ಎಳಿತೈತೆ ಬುಡಿ ಅಂತ ಹೇಳಿ ಅಮ್ಮರ. ಬಿಡಲ್ಲ ಪುಟ್ಟ, ಬಿಡಲ್ಲ. ಅವಳಿಗೈತಿ ಇನ್ನೊಂಕಿತ ಏನಾರು ನಮ್ಮ ಮನೆ ವಿಚಾರಕ್ಕೆ ಯಾರು ಒಬ್ಬರು ಬಂದವರಾದ್ರೆ ಸಿಗುತ್ತೆ ತೊಗೊಂಡು ಕಟ್ಬಿಡ್ತೀನಿ. ಜಯಮ್ಮ ನಡಿ ಒಳಕ್ಕ. ನೀನು ಎಷ್ಟೇ ಹೋಗೋದು ಅಷ್ಟೇ. ನಿನ್ನ ಮಗಳು ಇವತ್ತು ನನ್ನ ತಮ್ಮನ ತಾಳಿ ಕಟ್ತಾನೆ. ನನ್ನ ತಮ್ಮ ನಿನ್ನ ಮಗಳು ಕಟ್ಟಿಸ್ಕೋಬೇಕಷ್ಟೇ. ನಡಿ ಒಳಕ್ಕ, ನಡಿ. ನಾನು ನಿಮ್ಮ ಮನೆ ಸೇವಕ ಅಮ್ಮರ. ನಾನು ಯಾವಾಗಲೂ ನಿಮ್ಗೆ ಚಿರೋಡಿ ಮೇಡಮ್ ಅಮ್ಮರ. ನೀವೇನು ಹೇಳ್ತೀರಿ ಹಂಗೆ ಮಾಡ್ತೀನಿ ಅಮ್ಮರ. ಏನಿಲ್ಲ, ಈಗಿನ ಸುಮ್ಮನೆ ಎಲ್ಲೂ ಬರೋಕ್ಕೆ ಕೂಡ್ದು. ಇವಳು ಮನೆಯಿಂದ ಆಚಕ ಎಲ್ಲೂ ಓಡಾಡೋಕೆ ಕೂಡ್ದು. ನನ್ನ ತಮ್ಮನ ಮದುವೆ ಆಗೋವರೆಗೂ ಎಲ್ಲೋ ಓಡಾಡೋಕೆ ಕೂಡ್ದು. ಇವತ್ತು ಸಂಜೆ ಒಳಗೆ ಮದುವೆ ಅಂತಂದವ್ರೆ ಮಾಡ್ಬಿಡ್ತೀನಿ. ಇವತ್ತು ಅಮಾವಾಸ್ಯೆ ಆದ್ರೂ ಚಿಂತೆ ಇಲ್ಲ, ಇವತ್ತೇ ಮಾಡಬೇಕು. ಯಾಕಂದ್ರೆ ನಾನು ಇವತ್ತೇ ಇಟ್ಕೋಬೇಕಂತ ತೀರ್ಮಾನ ತಗೊಂಡಿನಿ. ಪಿತೃಪಕ್ಷ ಅಂತ ಇರುತ್ತೆ, ಮೇಲಿಂದ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ನಮ್ಮ ತಮ್ಮನ್ಗೆ ಒಂದು ಗಂಡು ಹುಡುಗ ಹಾಗೆ ಆಗುತ್ತೆ. ಅದಕ್ಕೆ ಹೋಗು, ಕರ್ಕೋಗಿ ಅವನ್ನ. ನಿನ್ನ ಆಜ್ಞೆ ಅಂತ ಅಲ್ಲಿ ಅಮ್ಮರ. ನಾನು ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ನಾನು. ಬರಮ್ಮ, ಬಾ ಕಲ್ಲಮ್ಮ, ಬಾ ಕಲ್ಲಮ್ಮ ಅಲ್ಲ ಜಲ್ಜಮ್ಮ, ಬಾ ಹೆಂಗೆ ಹಿಡ್ಕೊಂಡಿದ್ಲ ಪುಟ್ಟ ನೀನು ಜುಟ್ಟನ? ನನ್ನ ಜುಟ್ಟು ಕಿತ್ತು ಬತ್ತೈತಲ್ಲ ಮನೆಯಾಳ ತೊಡ್ದಲ್ಲ. ನಡಿ ಆಯ್ತು. ನಾವು ಗೊತ್ತಲ್ಲ ಅಮ್ಮವ್ರು ಆಜ್ಞೆ ಹೆಂಗೆ ಪಾಲಿಸೋರು. ನಿಮ್ಮ ಥರ ಊರು ಮಾಡೋರಲ್ಲ. ನಡೀರಿ. ನಡಿಯ ಒಳಕ, ನಡಿಯೇ. ಇಲ್ಲ ಅಂದ್ರೆ ಇನ್ನೂ ನಾಲ್ಕು ಬೀಳ್ತಾವೆ. ನಡಿ ಒಳಕ. ನನ್ನ ತಮ್ಮ ಬಂದ್ರೆ ಆಮ್ಯಾಗ ಏನು ಎತ್ತ ಅಂತ ಕೇಳೋನಂದ್ರೆ ಇವೆಲ್ಲ ಗೊತ್ತಾಗೈತಿ ಅಂದ್ರೆ ನಿನ್ನ ಉಳಿಸೋದೇ ಇಲ್ಲ. ಅವನು ಕೊಂದಾಗ್ಬಿಡ್ತಾನೆ. ನಿನ್ನ ಮಗಳನ್ನ ನಿನ್ನ ಗಂಡನ ಎಲ್ಲಾರನು ಅವನ ಹತ್ರ ಗನ್ನದ ಮುಚ್ಕೊಂಡು ನಡಿತಿರ್ಬೇಕು. ಏನು ಮಾತಾಡೋಕೆ ಕೂಡ್ದು. ನಡಿ ಒಳಕ. ಸರಿ ಅಮ್ಮವ್ರ, ಹೋಯ್ತೀನಿ. ಬೈಬೇಡ್ರಿ, ಹೋಯ್ತೀನಿ.
ಅಯ್ಯೋ ತನು ನಿನ್ನ ಜೀವನ ನಾನೇ ಹಾಳು ಮಾಡ್ಬಿಟ್ನಲ್ಲ ಮಗಳೇ. ಯಾಕೆ ಬೇಕಿತ್ತವ ನನಗೆ ಇವ್ರು ಬಂದಾಗ ಅವತ್ತಿಯೇ ಬೇಡ ನಮ್ಮ ಮನೆಕ ಅಂತ ಹೇಳ್ಬೇಕಿತ್ತು ನಿಮ್ಮ ಅಪ್ಪನ ಜೊತೆಗೆ. ಅದೇವಿನ್ ಮಾಡ್ಕೊಡಕ್ಕೆ ಹೋದೆ. ಈಗ ನನ್ನ ಮಗಳಿಗೆ ಆಪತ್ತು ಸುತ್ಕೊಂಡ್ಬಿಡ್ತಲ್ಲ ಭಗವಂತ. ಯಾವ್ದಾರು ದೇವ್ರು ಕಂಡುಬಿಡ್ಬಾರ್ದೆ, ನನ್ನ ಮಗಳ ಮದುವೆ ನಿಲ್ಲಿಸ್ಬಾರ್ದೆ. ನಾವು ಒಂಚೂರು ಸಲಿಗೆ ಕೊಟ್ಟಿವಿ ಅಂದ್ರೆ ತಲೆ ಮ್ಯಾಕ ಬಂದು ಕುಂದ್ರತಾರ ಈ ಊರು ಹೆಂಗಸ್ರು. ಆಯ್ತಾಯ್ತು ಇವ್ರಿಗೆಲ್ಲ ಏನು ಅನ್ಕೊಬಿಟ್ಟವ್ರೆ ನನ್ನ. ಏನು ತಲೆ ಮ್ಯಾಕ ಬಂದು ಕುತ್ಕೊಬಿಡಕ್ಕ. ನೋಡ್ರಿ ಇವ ಅಮ್ಮ ಇಲ್ಲ ನಿಂತವಳೆ. ನನ್ನ ತಂಗಿಗೂ ಇವ್ರಿಗೂ ಆ ಮದುವೆ ಆಗೋಲ್ಲ ಅಷ್ಟೇ. ನಾನು ಹೇಳ್ತಾನೆ ಆಗಕ್ಕಿಲ್ಲ. ಏನಾಜ ನಿಂದು ನಿಂದು ಹೋಯ್ತಿರ್ಬೇಕು. ಇವನೊಬ್ಬ ಬಂದವನ ಕಿತ್ಕದ ಪಕ್ಕ ಕೈಲಿ. ಏನು ನೀನು ಬಂದ ತಕ್ಷಣ ಏನು ವೀರ ಸೂರ ನೀನು? ಹೋಗಲ್ಲ ರಾಜ ಮುಚ್ಕೊಂಡ ನೀನು. ಎದಕ್ಕೆಲ್ಲ ಬಂದಿದ್ದಿ? ಅಂತ ವಯಸ್ಸಾಗಿರೋ ಹುಡ್ಗಂಗ ಈ ಹುಡುಗಿ ಮೊಮ್ಮಗಳಂಗದಳ, ಈ ಹುಡುಗಿ ಮದುವೆ ಮಾಡಬೇಕು ಅನ್ಕೊಂಡಿಲ್ಲ. ನಿನ್ನ ಮಕ್ಕಳಿಗೆ ಮದುವೆ ಮಾಡು. ಅದನ್ಬಿಟ್ಟು ಆ ಹುಡುಗಿನ ಯಾಕೆ ಮಾಡ್ತಿ? ನಾವು ಒಪ್ಪಕ್ಕಿಲ್ಲ ಇವತ್ತು. ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ನಾವು ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ. ಏನ ಒಪ್ಪಕ್ಕಿಲ್ಲ? ಇರು ಒಂದು ನಿಮಿಷ. ಸುಬಣ ಬಾಯಲ್ಲಿ ನಿನ್ನ ಮಗಂದು ಸೊಸೆದು ಒಂಚೂರು ಆರಕಂದ ಐತೆ. ಬಾಯಲ್ಲಿ ಒಂಚೂರು ಹೊರಕ. ಏನ್ರಿ ಅಮ್ಮರ ಅದಕ್ಕೆ ಈಟೊಂದು ಗರಂ ಆಗತ್ರಿ? ಏನಾಯ್ತಮ್ಮರ? ಯಾಕ್ರಿ ಅಮ್ಮರ ಹಿಂಗೆ ಜೋರಾಗಿ ಸುಬ್ಬಣ ಅಂತ ಕೂಕಂದ್ರಿ? ಬಾರಪ್ಪ ಇಲ್ಲಿ ನಾನು ಹಿಂಗೋಸ್ಕರನೇ ಕಾಯ್ತಿದ್ದೆ. ನೋಡು ನಿನ್ನ ಮಗನ ಸೊಸೆನ ಹೆಂಗೆ ಬಂದವ್ರೆ. ನನ್ನ ತಂಗಿ ಮದುವೆ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಹಾಕಿ ಬಂದವಳ. ಇವನು ಅವ್ರ ನಾದಿನಿ ಮದುವೆ ಮಾಡೋಕ್ಕಿಲ್ಲ ಅನ್ಕೊ ಬಂದವ್ರೆ. ಇವ್ರನ್ನ ಅಪ್ಪನೇ ಕೇಳಿ ಮಾಡ್ಬೇಕಾ? ನಿಮ್ಮ ಮಕ್ಕಳು ಅದು ಬಸ್ತಲ್ಲಿ ಇರೋಕೆ ಬರೋಕ್ಕಿಲ್ಲ. ನಮ್ಮ ಮನೆ ತಾವು ಬಂದು ಜಗಳ ಮಾಡ್ತಾರಲ್ಲ. ಅಪ್ಪಯ್ಯ ಆ ವಯಸ್ಸಾದ ಮುದಿಯಾತಂಗ ಹುಡುಗಿನ ಕೊಡ್ತಾವ್ರೆ. ನಿಂಗೆ ಗೊತ್ತಿಲ್ಲ ಕಣಪ್ಪಯ್ಯ. ನಿಂಗೆ ಗೊತ್ತಾಗ್ತಿಲ್ಲ. ದೇವಿನ ಮಾಡ್ಬೇಕು ಅನ್ಕೊಂಡಿದ್ದು ಗೌಡ್ರಿಗೆ ನಿನಗೂ ಗೊತ್ತೈತಿ ತಾನೆ. ಮುದಿಯಾತ ಮಾಡ್ಕೊಡ್ಬೇಕು ಅಂತವ್ರಕ್ಕಪ್ಪಯ್ಯ. ಒಂದು ಹೆಣ್ಮಕ್ಳು ಜೀವನ ಹಾಳು ಮಾಡ್ಬೇಕಪ್ಪಯ್ಯ ನಾವು. ಬಾಯಿ ಮುಚ್ಕೊಂಡು ಇಬ್ಬರು ಒಟ್ಟಿಗೆ ಹೋದರಿಯಾ ಅಂದಿ. ನಾನು ಕೆಲಸ ಮಾಡ್ಕೊಂಡು ನಾನು ಜೀವನ ಮಾಡಿ ನಾ ತಂದಾಗ್ತಿರೋದು. ನೀವಿಬ್ರು ಕುತ್ಕೊಂಡು ತಿಂದು ಆರಾಡ್ಲಿ ಬಂದವಂತಲ್ಲ. ನೀನು ಒಂದಿನ ಕಾಲ ಕೆಲಸ ಹೋಯ್ತಿದ್ಯಲ್ಲ ಎಲ್ಕಟ್ಟು ಮಾಡಿಯಾ? ನೀನು ಒಂದಿನ ಕಾಲ ಕೆಲಸ ಹೋಯ್ತಿದ್ಯಲ್ಲ. ಹೆಡ್ತಿ ಮಗಳು ಇದು ಕೈಯಾಗ ಚೈನು ಲಕ್ನೆಸು ಅವು ಇವು ಬೇಕು ಅಂತ ಹೇಳಿ ಎಡ್ತಿಗ ಅದು ಇದು ಬೇಕು ಅಂತ ಹೇಳಕ್ ಮಾತ್ರ ಬಾಯಿ ಇರುತ್ತೆ. ನಾನು ಈ ಮನೆಯಾಗ ಜೀತ ಮಾಡಿ ಒಂದೊಂದು ರೂಪಾಯಿನ ಉಳಿಸಿ ತೆಗ್ದಿರೋದು ನಿನ್ನ ನೆಂಟ್ರುಗ ತಿಳ್ಕಾದ್ನ ನಡೀತಿರ್ಬೇಕು ಅಷ್ಟು. ಅಲ್ಲಪ್ಪಯ್ಯ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದಾಗಲ್ಲ ಬೇಡ ಅಂತೇಳಿ ನಿನ್ನ ಥರ ತಡೆದವನು. ನಾನು ನಿನ್ನ ಕದೀನಿ ಕೆಲಸ ಮಾಡೋಕೆ ಕದೀನಿ. ನಾನು ಗೇಕ ಬಂದು ಹಾಕ್ತೀನಿ ಹಂಗೆ ಹಿಂಗೆ ಅಂತೇಳಿ. ಇವಾಗ ನೋಡಿದ್ರೆ ಹಿಂಗಂತಿದ್ದಿಲ್ಲಪ್ಪ. ಊರು ಮಂದಿ ಮುಂದೆ ನಾನು ಮಾನ ಮರ್ಯಾದೆ ತೆಗಿಬೇಕಂತ ಮಾಡಿ ನಾವು ಊರಂತೀವಿ. ವಯಸ್ಸಾಗಿರೋನು ಹೋಗಿ ದುಡಿತಾನೆ ಇರು ನಮ್ಮಪ್ಪ. ನಾನು ದುಡ್ಕೊ ಬಂದು ಹಾಕ್ಬೇಕು ಅನ್ನೋದು ಈಟು ಬರಲಿಲ್ವಲ್ಲ. ಮದುವೆ ಮಾತ್ರ ಬೇಕು ಅಂತೇಳಿ ನಿಮ್ಮ ಒಪ್ಕೊಂತ ತಕ್ಷಣ ಮಾಡಿ ಬಿಟ್ಟು ಒಂದೇ ದಿನಕ್ಕೆ ಹುಡುಗಿ ಕೊರಲಾಕ ಮಂಗಲ್ ಚೇಂಜ್ ಮಾಡಿ ಸಾಕ್ತೀವಲ್ಲ. ಎಲ್ಲಿಂಬತ್ತ ಅನ್ಕೊಂಡು ಎಲ್ಲಿಂಬತ್ತ ರೊಕ್ಕ ನಂಗೆ ಗಿಡದ ಮರದಿಂದ ಉದುರುತ್ತೇನಾ? ಹೇಳ ಅಲ್ರಿ ಮಾವರ ಒಳಗಡೆ ನನ್ನ ತಂಗಿ ತನು ಜೀವನ ಹಾಳಾಯ್ತೈತ್ರಿ. ನಿಮ್ದು ಅಮ್ಮ ಅಂತೀನಿ ಒಂದಕ್ಕಿಂತ ಇದೊಂದಕ್ಕಿಂತ ಅವಕಾಶ ಮಾಡಿಕೊಡ್ರಿ. ಪಾಪ ಕಣ್ರಿ ಅವಳು, ಪಾಪ ಕಣ್ರಿ ಮಾವ. ಯಾರ್ದವ ನಿನ್ನ ಪಾಪ ಅನ್ನೋದು? ಯಾರು ಪಾಪ ಅನ್ನೋದು? ಅಜಯಮ್ಮನ ಹೋಗ್ಲಕ್ಕ. ನಿನ್ನ ಮಾಡ್ಕೊಡ್ಬೇಕ್ರೆ ಅಯ್ಯೋ ನೀನು ಮಾಡ್ಕ ಅಂತೇಳಿ ನಿಂಗೆ ಅಂತಿದ್ರು ಬಿಡ್ತಿದ್ರು ಅಂದ್ಬಿಟ್ಟು ನಿನ್ನ ಮನೆಯಾಗ ದಿನ ಕಡೆ ಇರಕ್ಕಿಲ್ಲ. ಇವಾಗ ಅವ್ರು ಮಾಡಿದ ಪಾಪ ಅವ್ರಿಗೆ ಕರ್ಮ ಸುತ್ಕೊಂಡೈತಿ. ನೀನು ಯಾಕೆ ತಲೆ ಕೆಡ್ಸ್ಕೊಂತಿ? ನಿನ್ನ ಜೀವನ ನೀನು ನೋಡ್ಕೊಂಡು ಚೆನ್ನಾಗಿರು. ಗಂಡ ಇರ್ತಿ ಇದು ಅತ್ತೆ ಮಾವ ಅಂತ ಇರ್ತಾನೆ. ನೋಡ್ಕೊಂಡು ಬೇಸಿರ್ಬೇಕವ. ನನ್ನ ತಮ್ಮ ಬರೋಕೆ ಟೈಮ್ ಆಯಿತು. ಪಟ್ನ ಕಡಿಬೇಕು ನೀವಿಬ್ರು. ಏನಾದ್ರು ಸಿಕ್ಕಿಗಾಕೊಂಡಿರಿ ಅಂದ್ರೆ ನೀವಿಬ್ರು ಕತ್ತರಿಸಿ ಹಾಕ್ಬಿಡ್ತೀನಿ. ಯಾರನ್ನ ಮಟ್ಟಿ ಬಾಗ್ಲಕ್ಕೆ ಬರೋಕೆ ಕೂಡ್ದು ಕಣ ಸುಬ್ಬಣ. ನೀನ ಬೇಸ್ ನೋಡ್ಕೊಬೇಕು. ನಮ್ಮ ಮಟ್ಟಿ ಬಾಗ್ಲಕ್ಕೆ ಯಾರು ಬರೋಕೆ ಕೂಡ್ದು ಅಷ್ಟೇ. ಬಂದಾರಂದ್ರೆ ನಿನ್ಗೆ ಪರಿಣಾಮ ನೆಟ್ಕಿರಕ್ಕಿಲ್ಲ. ಕೆಲಸದಿಂದ ಕಿತ್ತಾಕ್ತೀನಿ. ನಾ ಕೊಟ್ಟರೆ ರೊಕ್ಕ ಎಲ್ಲ ಕೊಡಬೇಕು. ಬಡ್ಡಿಗೆ ಇಸ್ಕ ಮಡಗಿದಲ್ಲ ಅವೆಲ್ಲ ಕೊಡಬೇಕು. ಏನು ಜನಗಳು ಏನೋ ಇತ್ತವೇನೋ ಇಟ್ಟಿದೆ ಮರ್ತ್ಕೊಂಡಿನಿ. ಹಂಗೆ ಹೋಯ್ತೀನಿ. ಹಿಂದಿಂದ ಮುಂದಕ್ಕೆ ಯಾಕೆ ಆ ಕಡೆಯಿಂದನೇ ಹೋಯ್ತೀನಿ. ನೋಡ್ದಿಲ್ಲ ನಿನ್ನಿಂದಾಗಿ ನನ್ಗೆಂತ ಅವಮಾನ ಇತ್ತ? ನಡಿಯಚ್ಚ ಫಸ್ಟು ನೀನು ನಡಿಯಚ್ಚ. ನನ್ನ ಮುಂದೆ ನಿಂತ್ಕೊಬೇಡ. ನಡಿಯಚ್ಚ. ನಿನ್ನಿಂದಾಗಿ ನನಗೆ ಅವಮಾನ ಮಾಡಿಸಿ ಏಟಂತ ಅವಮಾನ ಮಾಡಿಸಿಲ್ಲ. ನಡಿಯಮ್ಮ ನೀನು. ಬಂದ್ಬಿಟ್ಟಾಳ ಈಗ. ತನ್ನ ಜೀವನನೇ ಹಾಳಾಯ್ತಿತ್ತು ಅಂತ ಹೇಳ್ಕೊತಾಳ. ಇವಾಗ ತಂಗಿ ಜೀವನ ಉತ್ತರ ಮಾಡ್ಕೊಂಡಾಳ. ಭಗವಂತನ ಇಚ್ಛೆ. ಆಗ ಅವನು ಆಕಿನವೇ ಅವಯಮ್ಮನೇ ಜೋಡಿ ಹಾಕಂದ್ರೆ ಹಾಗೆ ಆಯ್ತಲ್ಲ. ಇಲ್ಲಪ್ಪ ನಿಲ್ಬೇಕಂದ್ರೆ ನಿಲ್ತದ. ನಡಿಯಮ್ಮ. ಅಲ್ಲ ಕಣಪ್ಪಯ್ಯ, ನಮಗೂ ಒಬ್ಬ ತಂಗಿ ತಮ್ಮ ಇದ್ದಿದ್ರೆ ಹಿಂಗೆ ಆಯ್ತಿತ್ತು ತಾನೆ. ಅವಳ ಮಕ್ಳೇ ಅನ್ಕೊಂಡು ಬಿಡ್ಸಪ್ಪಯ್ಯ. ಪಾಪಚ್ಚಿ ಆ ಹೆಣ್ಮಗ ಮುದಿಯತ್ತನ ಮದುವೆ ಆಗ್ಬೇಕು. ಬೇಡ ಕಣಪ್ಪಯ್ಯ. ಅದು ದೇವ್ರ ನಿರ್ಣಯ. ನಾವು ತಪ್ಪಿಸಕ್ಕಾಗಕ್ಕಿಲ್ಲ, ನೀನು ತಪ್ಪಿಸಕ್ಕಾಗಕ್ಕಿಲ್ಲ. ಬುಟ್ಟಾಕು. ನಡಿ ಅಕ್ಕ ನಡಿ ಅಂತ ಹೇಳಿದ್ದು. ಇಲ್ಲಾಂದ್ರೆ ನೋಡು ಒಟ್ಟಿಗೆ ಹಾಕಿರ್ಬಾರ್ದು. ಹಂಗೆ ಮಾಡ್ಬಿಡ್ತೀನಿ. ನಡೀರಿ. ಅಲ್ರಿ ಮಾವರ ಹಂಗೆ ಅನ್ಕೊಂಡು ಆ ಮುದಿಯ ತುಂಗ ನನ್ನ ತಂಗಿನ ಕೊಡ್ಬೇಕಂದ್ರೆ ನಿಮಗೂ ಅರ್ಥ ಆಗುತ್ತೆ ಅಲ್ವೇನ್ರಿ? ಒಬ್ಬ ಮಕ್ಳಿದ್ದಿದ್ರೆ ಹೆಂಗಿರ್ತಿತ್ರಿ ಮಾವರ? ನಂಗೆ ಭಯ ಆಯ್ತೈತ್ರಿ ನನ್ನ ತಂಗಿ ಜೀವನ ಹಾಳಾಗೋಗುತ್ತೆ ಅಂತೇಳಿ. ಸಂಬಂಧದಾಗ ಯಾವ ತಂಗಿನೂ ಇಲ್ಲ, ಯಾವ ತಮ್ಮನೂ ಇಲ್ಲ. ನೋಡು ಜಯಮ್ಮನ ಅಂತೇಳಿ ಆ ಕಲ್ಲವನ್ನ ಒಂದಿನಕ್ಕೂ ಮಾತಾಡ್ಸಿಲ್ಲ ಬಿಟ್ಟಿಲ್ಲ. ಪಾಪ ಅವಳು ಗಂಡ ಆಟ ಪಡ್ಕೊಂತ ನಾವು ಒಳ್ಳೆಯಾಗಿ ನೋಡ್ಕೊಂತವನ. ಒಳ್ಳೆ ಮನೆ ಆಗತ್ತಳ ಜಲ್ಜವ. ಆಕಿನ ಒಂದಿನ ನೋಡೋಳು ಏನೋ ಮಾತಾಡೋಳು ಏನೋ ಅವಳು ಹೆಂಗದ್ರೆ ಏನು ಎಂತ ಅಂತ ಗೊತ್ತಲ್ಲ ತಾಯಿ. ಮಾತಾಡೋಕೆ ನಡಿಬೇಕು ಸುಮ್ಕ. ನಾನು ದುಡಿಯಕ್ಕೆ ಬರೋದಿಲ್ಲ, ಕುತ್ಕೊಂಡು ಬರೋಕ್ಕಲ್ಲ. ನಡೀರಿ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಮ್ಮ ಮಗ ಸೊಸೆ ಬಂದವ್ರು ನಿಲ್ಸ್ರಿ ಮದುವೆ ಅಂತೇಳಿ. ಅವ್ರು ಮಾಡ್ರ ಕರ್ಮ ಅವ್ರನ್ನ ಬಿಡ್ದಂಗಿದ್ದೇನ ಬರುತ್ತಾ? ಬರ್ದಂಗಿದ್ರೆ ಹೆಂಗ ಜೀವನ ಅನ್ನೋದು ಮಾಡ್ರ ಕರ್ಮಗಳು ಅಲ್ಲೇ ತೋರಿಸ್ಬೇಕು. ಅವಾಗಲೂ ಗೊತ್ತಾಗೋದು. ಅಜಯಮ್ಮ ಈ ಬೆಣ್ಣಿ ಅಲ್ಲಿ ಮಾಡ್ಬೇಕಂದ್ಕೊಡ್ಲು. ಈಗ ತನ್ನ ಮಗಳದೇ ಬಂದು ಕುಂತದೆ. ಇವಾಗ ಅಯ್ಯೋ ಹಿಂಗ ಅಂದ್ರೆ ಹೆಂಗಾಗ್ಬಿಡುತ್ತೆ. ಅದಕ್ಕೆ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು. ತನ್ನ ಮಕ್ಳಿಗೆ ಹಿಂಗೆ ಕೆಟ್ಟದಾಯ್ತಾವ. ಓಕೆ ವೀಕ್ಷಕರ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.